ಯಾರೆಲ್ಲ ಈ ವರ್ಷ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ನಿಮಗೆ ಸಖತ್ ಇಂಪಾರ್ಟೆಂಟು. ನಿಮ್ಮ ರಿಸಲ್ಟ್ಸ್ ಬಿಡಿ ಏಪ್ರಿಲ್ 7 ರಿಲೀಸ್ ಆಗುತ್ತೆ. ನಾಳೆ ಪ್ರೆಸ್ ಮೀಟ್ ಮುಖಾಂತರ ನಿಮಗೆ ಡೇಟ್ನ ತಿಳಿಸ್ಕೊಡ್ತಾರೆ. ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಟಾಪಿಕ್ನ ನೀವು ಈಗಲೇ ತಿಳ್ಕೊಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಬೇಕಾಗಿರೋ ಇಂಜಿನಿಯರಿಂಗ್ ಕಾಲೇಜ್ ಸಿಗೋದಿಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಒಬ್ಬ ಸ್ಟೂಡೆಂಟ್ ರ್ಯಾಂಕ್ 30,000 ಇದೆ, ಇನ್ನೊಬ್ಬ ಸ್ಟೂಡೆಂಟ್ ರ್ಯಾಂಕಿಂಗು 50,000 ಇದೆ. ಇಬ್ಬರಲ್ಲಿ ಯಾರಿಗೆ ಚೆನ್ನಾಗಿರೋ ಕಾಲೇಜ್ ಸಿಗುತ್ತೆ ನಿಮ್ಮ ಪ್ರಕಾರ? ಆಬ್ವಿಯಸ್ಲಿ ನಿಮ್ಮ ಆನ್ಸರ್ 30,000 ಆಗಿರುತ್ತೆ. ಬಟ್ ಅಲ್ಲಿ ನಿಮಗೆ ರ್ಯಾಂಕಿಂಗ್ ನೋಡೋದಾದರೆ 50,000 ಇರೋನಿಗೆ ಚೆನ್ನಾಗಿರೋ ಕಾಲೇಜ್ ಸಿಗ್ಬೋದು. ಸೊ ಇದು ಯಾವ ರೀತಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಅಂತ ಹೇಳಿದ್ನಲ್ಲ, ಸೊ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಫ್ರೀ ಮಾಕ್ ಟೆಸ್ಟ್ನ ಕೊಡ್ತಾ ಇದ್ದೀವಿ. ಸೊ ನಮ್ಮ ಟೀಮ್ ಯಾವ ರೀತಿ ರೆಡಿ ಮಾಡಿದೆ ಅಂತ ಹೇಳಿದ್ರೆ, ನಿಮ್ಮ ನೇಮ್ ಎಂಟರ್ ಮಾಡಿ ಜಸ್ಟು ಕಂಟಿನ್ಯೂ ಕೊಟ್ಟಾಗ 30 ಕ್ವಶನ್ಸ್ ಇರುತ್ತೆ. ಪ್ರತಿಯೊಂದು ಸಬ್ಜೆಕ್ಟು ನಾನು ನಿಮಗೆ ಪ್ರತಿದಿನ 2ರಿಂದ 3 ಚಾಪ್ಟರ್ಸು ನಮ್ಮ ವಾಟ್ಸಪ್ ಚಾನಲ್ಲಿ ಶೇರ್ ಮಾಡ್ತೀನಿ ಮಾಕ್ ಟೆಸ್ಟ್ಗಳನ್ನ. ಸೊ 30 ಕ್ವಶನ್ಸ್ ಇರುತ್ತೆ. ಒಂದು ಕ್ವಶನ್ಗೆ 1 ನಿಮಿಷ ಇರುತ್ತೆ. ನೀವು ಟೆಸ್ಟ್ನ ಸ್ಟಾರ್ಟ್ ಮಾಡಿದಾಗ ಈ ರೀತಿ ಟೈಮರ್ ರನ್ ಆಗ್ತಾ ಇರುತ್ತೆ. ಒಂದು ಕ್ವಶನ್ಗೆ 1 ನಿಮಿಷ ಆ ರೀತಿ. ಸೊ ಈ ರೀತಿ ನೀವು ಸೆಲೆಕ್ಟ್ ಮಾಡಿ ಆಪ್ಷನ್ನ ಸಬ್ಮಿಟ್ ಕೊಡಿ. ಇದೇ ರೀತಿ 30 ಕ್ವಶನ್ಸ್ನು ಕಂಪ್ಲೀಟ್ ಮಾಡಾದಮೇಲೆ ನಿಮ್ಮ ರಿಸಲ್ಟ್ಸ್ನ ನೀವು ಎಷ್ಟು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ, ಎಷ್ಟು ಟೈಮ್ನ ನೀವು ಕನ್ಸ್ಯೂಮ್ ಮಾಡಿದ್ದೀರಾ, ಈ ರೀತಿ ಕಂಪ್ಲೀಟಾಗಿ ಚೆಕ್ ಮಾಡ್ಕೋಬೋದು. ಇದರ ಜೊತೆಗೆ ಸೊಲ್ಯೂಷನ್ಸ್ ಕೂಡ ಇರುತ್ತೆ. ಸೊ 4 ಆಪ್ಷನ್ಸಲ್ಲಿ ಯಾವ್ದು ಕರೆಕ್ಟು, ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ನು, ಜೊತೆಗೆ KCET ಶಾರ್ಟ್ ಟ್ರಿಕ್ಕು. ಸೊ ತುಂಬ ನಿಮಗೆ ಯೂಸ್ ಆಗುತ್ತೆ. ನಿಮ್ಮ ಪ್ರಿಪ್ರೇಷನ್ ಇಲ್ಲಿ ತನಕ ಯಾವ ರೀತಿ ಆಗಿದೆ ಅದನ್ನು ಒಂದ್ಸಲ ಚೆಕ್ ಮಾಡ್ಕೋಬೋದು. ಪ್ರತಿದಿನ 2-3 ಚಾಪ್ಟರ್ನ ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಸೊ ಯಾರೆಲ್ಲ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಇವತ್ತು 5 ಗಂಟೆಗೆ ನಾನು ಈ ಒಂದು ಟೆಸ್ಟನ್ನು ಪೋಸ್ಟ್ ಮಾಡ್ತೀನಿ. ಸೊ 500 ಮೆಂಬರ್ಸು ಎಷ್ಟು ಬೇಗ ಆಗ್ತೀರಾ ಅಷ್ಟು ಬೇಗ ಈ ಒಂದು ಮಾಕ್ ಟೆಸ್ಟ್ನ ನಿಮಗೆ ಶೇರ್ ಮಾಡಿಕೊಡ್ತೀನಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ನಿಮ್ಮ ರಿಸಲ್ಟ್ ಬಂದ ತಕ್ಷಣ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ, ನಮ್ಮ ಈ ಒಂದು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ನಮ್ಮ ಟೀಮ್ ಕಡೆಯಿಂದ ಒಂದು ಟೂಲ್ನ ರೆಡಿ ಮಾಡಿದ್ದೀವಿ. ಸೊ 24/7 ಈ ಒಂದು ರಿಸಲ್ಟ್ನ ಇದು 15 ಸೆಕೆಂಡ್ಸ್ ಒನ್ಸು ಚೆಕ್ ಮಾಡ್ತಾ ಇರುತ್ತೆ. ರಿಸಲ್ಟ್ ಯಾವುದೇ ರೀತಿ ಅಪ್ಡೇಟ್ ಆದರೆ ವೆಬ್ಸೈಟಲ್ಲಿ ನಿಮಗೆ ಇಲ್ಲಿ ನೋಟಿಫಿಕೇಷನ್ ಮುಖಾಂತರ ತಿಳಿಸ್ಕೊಡುತ್ತೆ. ಸೊ ನೀವು ಆ ಒಂದು ಅಫಿಷಿಯಲ್ ಸೈಟ್ಗೆ ಹೋಗಿ ಚೆಕ್ ಮಾಡ್ಕೋಬೋದು. ಜಸ್ಟು ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ರಿಸಲ್ಟ್ ಬಿಟ್ಟ ತಕ್ಷಣ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಈಗ ಇದನ್ನು ಬಿಟ್ಟಾಕಿ ನಿಮ್ಮ ರಿಸಲ್ಟ್ಸು ಅವರು ಪ್ರೆಸ್ ಮೀಟ್ ನಾಳೆ ಮಾಡ್ತಾರೆ. ನಿಮ್ಮ ರಿಸಲ್ಟ್ಸು ಆಲ್ಮೋಸ್ಟ್ ಏಪ್ರಿಲ್ 7 ಬಿಡ್ತಾರೆ. ಈಗ ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ವಿಚಾರ, ನಿಮ್ಮ KCET ಕಟ್ ಆಫ್. ಸೊ ಇದನ್ನು ನಾನು ವಾಟ್ಸಪ್ ಚಾನಲ್ಲಿ ಶೇರ್ ಮಾಡ್ತೀನಿ. ಸೊ 500 ಮೆಂಬರ್ಸ್ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ. ನಾನು ಆವಾಗ ಈ ಒಂದು 3 PDF ಜೊತೆಗೆ ಮಾಕ್ ಟೆಸ್ಟ್ನ ಪೋಸ್ಟ್ ಮಾಡ್ತೀನಿ. ಈಗ ಇಂಪಾರ್ಟೆಂಟ್ ವಿಚಾರ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈಗ ನಾನು ಫಾರ್ ಎಕ್ಸಾಂಪಲ್ ನಿಮಗೆ ಯಾವ ಕಾಲೇಜ್ ತಗೊಳ್ಳಿ, ದಯಾನಂದ್ ಸಾಗರ್ ಕಾಲೇಜ್ ಅಂತ ತೊಗೊಂಡಿದ್ದೀನಿ. ಸೊ ಬ್ಯಾಂಗ್ಳೂರು ಕಾಲೇಜು ತುಂಬ ಒಳ್ಳೆಯ ಕಾಲೇಜು. ಇದರಲ್ಲಿ ಫಸ್ಟು ಏರೋನಾಟಿಕಲ್ ಇಂಜಿನಿಯರಿಂಗು. ಸೊ ಏರೋನಾಟಿಕಲ್ ಇಂಜಿನಿಯರಿಂಗಲ್ಲಿ 1G ಕ್ಯಾಟಗರಿ ಅಂದರೆ 1 ಜನರಲ್ ಕ್ಯಾಟಗರಿ ಅವ್ರಿಗೆ ಎಷ್ಟಿದೆ, 16,720 ಇದೆ. ಅದೇ 2A ಜನರಲ್ ಕ್ಯಾಟಗರಿ ಅವ್ರಿಗೆ 14,528 ಇದೆ. ಸೊ ಇದೇ ರೀತಿ ಜನರಲ್ ಮೆರಿಟ್ ಅವ್ರಿಗೆ, ಸೊ ಜನರಲ್ ಮೆರಿಟ್ ಅವ್ರಿಗೆ ಎಷ್ಟಿದೆ, 8,972. ಆಲ್ಮೋಸ್ಟು ಎಷ್ಟು 5,000 ನಿಮಗೆ ಡಿಫ್ರೆನ್ಸ್ ಆಯಿತು. ಅದೇ ರೀತಿ ನಿಮಗೆ SC/ST ಕ್ಯಾಟಗರಿ ಅವ್ರಿಗೆ ತೋರಿಸ್ತೀನಿ ನೋಡಿ. ಇಲ್ಲಿ 8,000 ಜನರಲ್ ಮೆರಿಟ್ ಅವ್ರಿಗೆ ಏರೋನಾಟಿಕಲ್ಲು. ಸೇಮ್ ಅದೇ ಒಂದು ಬ್ರ್ಯಾಂಚು SC ಜನರಲ್ ಕ್ಯಾಟಗರಿ ಅವ್ರಿಗೆ 30,000. ಆಲ್ಮೋಸ್ಟು 22,000 ಡಿಫ್ರೆನ್ಸು. ಸೇಮ್ ಅದೇ ರೀತಿ ನೀವು ST ಜನರಲ್ ಆಗಿದ್ದರೆ 34,906. ಇಷ್ಟರೊಳಗಡೆ ನಿಮ್ಮ ರ್ಯಾಂಕ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಯಾವ ಕಾಲೇಜು, ದಯಾನಂದ್ ಸಾಗರಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಸಿಗುತ್ತೆ. ಇದೇ ರೀತಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಚೆಕ್ ಮಾಡ್ತೀನಿ. ಇಲ್ಲಿ ನೋಡಿ, 1 ಜನರಲ್ ಅವ್ರಿಗೆ 6,000. ನೆಕ್ಸ್ಟ್ ಅದೇ ರೀತಿ 2A ಜನರಲ್ ಅವ್ರಿಗೆ 6,718. ನೆಕ್ಸ್ಟು ಅದೇ ರೀತಿ ಜನರಲ್ ಮೆರಿಟ್ ಅವ್ರಿಗೆ ತೋರಿಸ್ತೀನಿ ನೋಡಿ. ಇದೇ ಕಾಲೇಜಲ್ಲಿ ಒಂದೇ ನಿಮಿಷ, ಜನರಲ್ ಮೆರಿಟ್ ಅವ್ರಿಗೆ 4,080 ಇದೆ. ನೆಕ್ಸ್ಟು ಅದೇ ರೀತಿ SC ಜನರಲ್ ಅವ್ರಿಗೆ ಎಷ್ಟಿದೆ, 23,000 ಇದೆ. ನೆಕ್ಸ್ಟು ST ಜನರಲ್ ಅವ್ರಿಗೆ 23,941. ಆಲ್ಮೋಸ್ಟ್ ಎಷ್ಟು ಜನರಲ್ ಮೆರಿಟ್ಗೂ SC ಜನರಲ್ಲು ಮತ್ತು ST ಜನರಲ್ಗೂ ವೇರಿ ಆಗಿದ್ದು 25,000 ವೇರಿ ಆಯಿತು. ಸೊ ಈ ರೀತಿ ನಿಮ್ಮ ಕ್ಯಾಟಗರಿ ಮೇಲೆ ನಿಮಗೆ ಕಾಲೇಜ್ನ ಅಲಾಟ್ ಮಾಡುವಂಥದ್ದು. ಸೊ ನಿಮ್ಮ ಮಾರ್ಕ್ಸು ಈಗ KCETಲಿ ಏನು ಸ್ಕೋರ್ ಮಾಡ್ತೀರಾ, ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಅಂತೂ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕಲೇಬೇಕು. ಅಕಾರ್ಡಿಂಗ್ ಟು ಯುವರ್ ಕ್ಯಾಟಗರಿ ನಿಮಗೆ ರ್ಯಾಂಕಿಂಗ್ನ ಏನು ಬಂದಿರ್ತೀರ
ತೆಗ್ದಿರ್ತೀರಾ. ಸೊ ಅದ್ರ ಪ್ರಕಾರ ನಿಮಗೆ ಆ ಒಂದು ಕಾಲೇಜ್ನ ಅಲಾಟ್ ಮಾಡುವಂಥದ್ದು. ಸೊ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಬೇರೆ ಬೇರೆ ಕ್ಯಾಟಗರಿ ಇರ್ಬೋದು, ಅದನ್ನು ಬಿಟ್ಟಾಕಿ. ಬಟ್ ನಿಮ್ಮ ಎಫರ್ಟು ಈಗ ಏನು ತೋರಿಸ್ಕೊಟ್ಟೆ ಇದು ನಿಮ್ಮ ಏನು ಕೌನ್ಸಿಲಿಂಗ್ ಟೈಮಲ್ಲಿ ಗೊತ್ತಾದರೆ ವೇಸ್ಟು. ಸೊ ಆ ಟೈಮಲ್ಲಿ ನಿಮಗೆ ಗೊತ್ತಾಗಲ್ಲ ಏನು ಮಾಡಬೇಕು. ಈಗ CET ಎಕ್ಸಾಮ್ ಮುಗ್ದಿರುತ್ತೆ, ನಿಮಗೆ ರ್ಯಾಂಕಿಂಗು ಬಂದಾಗಿರುತ್ತೆ. ಆವಾಗ ನಿಮಗೆ ನಿಮ್ಮ ಮನಸ್ಸಲ್ಲಿ ಏನೇ ಇದ್ರೂ ಆವಾಗ ಓದಬೇಕಿತ್ತು ಅಂತ ಏನೂ ಚೇಂಜ್ ಮಾಡೋದಕ್ಕಾಗಲ್ಲ. ಬಟ್ ಇವಾಗಲೇ ನಿಮಗೆ ಈ ಒಂದು ಏನು ಕ್ಯಾಟಗರಿ ರಿಸರ್ವೇಷನ್ಸ್ ಇದೆ ಇದು ಗೊತ್ತಾಯಿತು ಅಂತ ಹೇಳಿದ್ರೆ ನಿಮ್ಮ KCET ಪ್ರಿಪ್ರೇಷನ್ಗೆ ಒಂದು ರೀತಿ ಮೋಟಿವೇಶನ್ ಅನ್ಕೋಬೋದು ಅಥವಾ ರಿಮೈಂಡರ್ ಅನ್ಕೋಬೋದು. ಸೊ ನಿಮ್ಮ ಮೇಲೆ ಡಿಪೆಂಡು. ಇದನ್ನು ಮುಂಚೆನೇ ತಿಳಿಸ್ಕೊಟ್ಟಿದ್ದೀನಿ. ಈ ರೀತಿ ಪ್ರತಿಯೊಂದು ಕಾಲೇಜ್ಗೂ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಕ್ಯಾಟಗರಿಗೆ ಎಷ್ಟಿದೆ ಅಂತ. ಸೊ 2A ಜನರಲ್ಗೆ ಬೇರೆ ಇರುತ್ತೆ, 3A ಜನರಲ್ಗೆ ಬೇರೆ ಇರುತ್ತೆ, ಅದೇ ರೀತಿ ಜನರಲ್ ಮೆರಿಟ್ ಅವ್ರಿಗೆ ಬೇರೆ ಇರುತ್ತೆ, ಮತ್ತು SC ಜನರಲ್ ಅವ್ರಿಗೆ ಬೇರೆ ಇರುತ್ತೆ, ST ಜನರಲ್ ಅವ್ರಿಗೆ ಬೇರೆ ಇರುತ್ತೆ. ಸೊ ಅಕಾರ್ಡಿಂಗ್ ಟು ಕ್ಯಾಟಗರಿ ರಿಸರ್ವೇಷನ್ನು ನಿಮಗೆ ಕಾಲೇಜು ಸಿಗುವಂಥದ್ದು. ಇದು ಗಮನದಲ್ಲಿ ಇಟ್ಕೊಂಡು ನಿಮ್ಮ KCET ಪ್ರಿಪ್ರೇಷನ್ನ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಈಗಲೂ ಕೂಡ ಟೈಮ್ ಇದೆ. PYQsನ ಸಾಲ್ವ್ ಮಾಡಿ ಮತ್ತು ಮೇಯ್ನು ಸೆಕೆಂಡ್ PUC ಪೋರ್ಷನ್ಸ್ಗೆ ನಿಮ್ಮ ಕಾನ್ಸಂಟ್ರೇಷನ್ನ ಕೊಡಿ. ಇದರ ಜೊತೆಗೆ ಮಾಕ್ ಟೆಸ್ಟ್ ಹೇಳಿದ್ನಲ್ಲ, ಸೊ ಫ್ರೀ ಆಗಿರುತ್ತೆ, ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ಕಂಪ್ಲೀಟ್ಲಿ ನಿಮ್ಮ KCET ಎಕ್ಸಾಮ್ ಯಾವ ರೀತಿ ಇರುತ್ತೆ ಅದೇ ರೀತಿ ರೆಡಿ ಮಾಡಿದ್ದೀವಿ. ಸೊ 500 ಮೆಂಬರ್ಸು ಈ ಒಂದು ವಾಟ್ಸಪ್ ಚಾನಲ್ಗೆ ಜಾಯಿನ್ ಆದ ತಕ್ಷಣ ನಾನು ಲಿಂಕ್ನ ಶೇರ್ ಮಾಡಿಕೊಡ್ತೀನಿ. ಸೊ ಆಲ್ ದ ಬೆಸ್ಟ್. ನಿಮ್ಮ KCET ಚೆನ್ನಾಗಾಗಲಿ ಮತ್ತು ನಿಮ್ಮ ರಿಸಲ್ಟ್ಸು ಆಲ್ಮೋಸ್ಟು ಏಪ್ರಿಲ್ 7th ಬರ್ಬೋದು. ಅದಕ್ಕಿಂತ ಮುಂಚೆ ಒಂದಿನ ಮುಂಚೆ ನಿಮಗೆ ಪ್ರೆಸ್ ಮೀಟ್ ಮಾಡಿ ಅದರಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ ಎಷ್ಟು ಗಂಟೆಗೆ ರಿಲೀಸ್ ಮಾಡ್ತೀವಂತ. ಆಲ್ಮೋಸ್ಟ್ 99.9% ಏಪ್ರಿಲ್ 7th ನಿಮ್ಮ ಸೆಕೆಂಡ್ PUC ರಿಸಲ್ಟ್ಸ್ ಬರ್ಬೋದು. ಅಲ್ಲಿ ತನಕ ನಿಮ್ಮ KCET ಪ್ರಿಪ್ರೇಷನ್ನ ಸ್ಟಾಪ್ ಮಾಡಬೇಡಿ. ಸೊ ನಿಮಗೆ ಸೆಕೆಂಡ್ PUC ಇನ್ನೂ ಒಂದು ಚಾನ್ಸ್ ಇದೆ. ಸೆಕೆಂಡ್ PUC ಎಕ್ಸಾಮ್ 2 ಅಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಬಟ್ KCETಗೆ ಇರೋದು ಒಂದೇ ಚಾನ್ಸು, ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.